ಹೊಸಪೇಟೆಯಲ್ಲಿ ಚೆನ್ನಾಗಿರೋ ರಸ್ತೆಗೆ ಡಾಂಬರೀಕರಣ ಮಾಡಿ ಕೋಟಿ ಕೋಟಿ ಹಣ ನುಂಗಿದ ಆರೋಪ ಕೇಳಿ ಬಂದಿದೆ. ವಿಜಯನಗರ ಜಿಲ್ಲಾ ಕೇಂದ್ರ ಹೊಸಪೇಟೆ ನಗರದಲ್ಲಿ ರಸ್ತೆ ಮೇಲೆ ರಸ್ತೆ ಅಭಿವೃದ್ಧಿಪಡಿಸಿ ಕೋಟ್ಯಂತರ ರೂಪಾಯಿ ಹಣ ಗುಳುಂ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 1 ಕಿಲೋಮೀಟರ್ ರಸ್ತೆಯನ್ನ ಅಭಿವೃದ್ಧಿಪಡಿಸೋದಕ್ಕೆ ಹೋಗಿ ಈ ಅಕ್ರಮ ಎಸಗಲಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಹಲವು ಕಡೆ ರಸ್ತೆಗಳು ಹಾಳಾಗಿದ್ರೆ ಮತ್ತೊಂದು ಕಡೆ ಚೆನ್ನಾಗಿರ್ತಕ್ಕಂತಹ ರಸ್ತೆಗಳ ಮೇಲೆ ಮತ್ತೆ ರಸ್ತೆಗಳನ್ನ ಹಾಕ್ತಾ ಇರ್ತಕ್ಕಂತಹ ಒಂದು ಸನ್ನಿವೇಶ ನಡೆದಿರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಏನು ಸರ್ಕಾರಿ 100 ಹಾಸಿಗೆ ಆಸ್ಪತ್ರೆ ಇದೆ, ಆ 100 ಹಾಸಿಗೆ ಆಸ್ಪತ್ರೆಯ ಒಂದು ರಸ್ತೆ ಏನಿದೆ ಅಲ್ಲಿಂದ ಕಾಲೇಜ್ ರೋಡ್ಗೆ ರಸ್ತೆಯನ್ನು ಸಂಪರ್ಕ ಕಲ್ಪಿಸ್ತಕ್ಕಂಥ ರಸ್ತೆ. ಈ ರಸ್ತೆ ಬಹಳ ಚೆನ್ನಾಗೇ ಇತ್ತು, ಆದ್ರೆ ಈ ರಸ್ತೆ ಮೇಲೆ ಮತ್ತೆ ರಸ್ತೆ ಹಾಕಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ತೋರಿಕೆಗೆ ಆಡಳಿತ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಅದರ ಜೊತೆಗೆ ಸಾಕಷ್ಟು ರಸ್ತೆ ಬೇರೆ ಬೇರೆ ಕಡೆ ಹಾಳಾಗಿದೆ, ಆದ್ರೆ ಆ ರಸ್ತೆಗಳನ್ನ ಸರಿಯಾಗಿ ಮಾಡ್ಲಾರ್ದೆ ಇರ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ರಸ್ತೆಗಳನ್ನ ಮೇಲೆ ಅದರ ಮೇಲೆ ಮತ್ತೆ ಡಾಂಬರೀಕರಣ ಮಾಡ್ತಕ್ಕಂಥದ್ದು, ಮಾಡಿರ್ತಕ್ಕಂಥ ಡಾಂಬರೀಕರಣ ಕೂಡ ಅರೆಬರೆ ಆಗಿರ್ತಕ್ಕಂಥದ್ದು, ಕಂಪ್ಲೀಟ್ ಮಾಡದೇ ಇರ್ತಕ್ಕಂಥದ್ದು. ಏನೋ ಕಳೆದ ಆಗಸ್ಟ್ ಅಲ್ಲಿ ಈ ಒಂದು ರಸ್ತೆಗೆ ಅನುಮೋದನೆಯನ್ನ ಪಡೆಯಲಾಗ್ತದೆ. ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಹಣದಿಂದ ಈ ಒಂದು ರಸ್ತೆಯನ್ನ ಮಾಡಲಾಗಿದೆ. ಅದಕ್ಕೆ ಮೂಲ ಕಾರಣ ಏನು, ಚೆನ್ನಾಗಿಲ್ದಂತಹ ರಸ್ತೆಗಳನ್ನ ತೋರಿಸಿ ಅಂತೇಳಿ PWDಗೆ ಹೇಳಿದ್ರೆ, ಆದ್ರೆ ಇಲ್ಲಿ ಇರ್ತಕ್ಕಂತಹ ಚೆನ್ನಾಗಿರ್ತಕ್ಕಂತಹ ರಸ್ತೆಗಳನ್ನೇ ತೋರಿಸಿ ಮತ್ತೆ ಅದರ ಮೇಲೆನೆ ಡಾಂಬರೀಕರಣ ಮಾಡಿರ್ತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಈ ಒಂದು ನಿರ್ಲಕ್ಷ್ಯಕ್ಕೆ ಯಾರು ಕಾರಣ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ ಆಗಿರ್ತಕ್ಕಂಥದ್ದು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಜೊತೆಗೆ PWD ಎರಡೂ ಇಲಾಖೆಗಳು ಈ ವಿಚಾರದಲ್ಲಿ ಬೇಜವಾಬ್ದಾರಿ ತೋರಿಸಿದಾವೆ ಅಂತಾನೆ ಹೇಳ್ಬೋದು. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ. ಹೊಸಪೇಟೆಯಲ್ಲಿ ಚೆನ್ನಾಗಿರೋ ರಸ್ತೆಗೆ ಡಾಂಬರೀಕರಣ ಮಾಡಿ ಕೋಟಿ ಕೋಟಿ ಹಣ ನುಂಗಿದ ಆರೋಪ ಕೇಳಿ ಬಂದಿದೆ. ವಿಜಯನಗರ ಜಿಲ್ಲಾ ಕೇಂದ್ರ ಹೊಸಪೇಟೆ ನಗರದಲ್ಲಿ ರಸ್ತೆ ಮೇಲೆ ರಸ್ತೆ ಅಭಿವೃದ್ಧಿಪಡಿಸಿ ಕೋಟ್ಯಂತರ ರೂಪಾಯಿ ಹಣ ಗುಳುಂ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 1 ಕಿಲೋಮೀಟರ್ ರಸ್ತೆಯನ್ನ ಅಭಿವೃದ್ಧಿಪಡಿಸೋದಕ್ಕೆ ಹೋಗಿ ಈ ಅಕ್ರಮ ಎಸಗಲಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಹಲವು ಕಡೆ ರಸ್ತೆಗಳು ಹಾಳಾಗಿದ್ರೆ ಮತ್ತೊಂದು ಕಡೆ ಚೆನ್ನಾಗಿರ್ತಕ್ಕಂತಹ ರಸ್ತೆಗಳ ಮೇಲೆ ಮತ್ತೆ ರಸ್ತೆಗಳನ್ನ ಹಾಕ್ತಾ ಇರ್ತಕ್ಕಂತಹ ಒಂದು ಸನ್ನಿವೇಶ ನಡೆದಿರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಏನು ಸರ್ಕಾರಿ 100 ಹಾಸಿಗೆ ಆಸ್ಪತ್ರೆ ಇದೆ, ಆ 100 ಹಾಸಿಗೆ ಆಸ್ಪತ್ರೆಯ ಒಂದು ರಸ್ತೆ ಏನಿದೆ ಅಲ್ಲಿಂದ ಕಾಲೇಜ್ ರೋಡ್ಗೆ ರಸ್ತೆಯನ್ನು ಸಂಪರ್ಕ ಕಲ್ಪಿಸ್ತಕ್ಕಂಥ ರಸ್ತೆ. ಈ ರಸ್ತೆ ಬಹಳ ಚೆನ್ನಾಗೇ ಇತ್ತು, ಆದ್ರೆ ಈ ರಸ್ತೆ ಮೇಲೆ ಮತ್ತೆ ರಸ್ತೆ ಹಾಕಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ತೋರಿಕೆಗೆ ಆಡಳಿತ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಅದರ ಜೊತೆಗೆ ಸಾಕಷ್ಟು ರಸ್ತೆ ಬೇರೆ ಬೇರೆ ಕಡೆ ಹಾಳಾಗಿದೆ, ಆದ್ರೆ ಆ ರಸ್ತೆಗಳನ್ನ ಸರಿಯಾಗಿ ಮಾಡ್ಲಾರ್ದೆ ಇರ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ರಸ್ತೆಗಳನ್ನ ಮೇಲೆ ಅದರ ಮೇಲೆ ಮತ್ತೆ ಡಾಂಬರೀಕರಣ ಮಾಡ್ತಕ್ಕಂಥದ್ದು, ಮಾಡಿರ್ತಕ್ಕಂಥ ಡಾಂಬರೀಕರಣ ಕೂಡ ಅರೆಬರೆ ಆಗಿರ್ತಕ್ಕಂಥದ್ದು, ಕಂಪ್ಲೀಟ್ ಮಾಡದೇ ಇರ್ತಕ್ಕಂಥದ್ದು. ಏನೋ ಕಳೆದ ಆಗಸ್ಟ್ ಅಲ್ಲಿ ಈ ಒಂದು ರಸ್ತೆಗೆ ಅನುಮೋದನೆಯನ್ನ ಪಡೆಯಲಾಗ್ತದೆ. ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಹಣದಿಂದ ಈ ಒಂದು ರಸ್ತೆಯನ್ನ ಮಾಡಲಾಗಿದೆ. ಅದಕ್ಕೆ ಮೂಲ ಕಾರಣ ಏನು, ಚೆನ್ನಾಗಿಲ್ದಂತಹ ರಸ್ತೆಗಳನ್ನ ತೋರಿಸಿ ಅಂತೇಳಿ PWDಗೆ ಹೇಳಿದ್ರೆ, ಆದ್ರೆ ಇಲ್ಲಿ ಇರ್ತಕ್ಕಂತಹ ಚೆನ್ನಾಗಿರ್ತಕ್ಕಂತಹ ರಸ್ತೆಗಳನ್ನೇ ತೋರಿಸಿ ಮತ್ತೆ ಅದರ ಮೇಲೆನೆ ಡಾಂಬರೀಕರಣ ಮಾಡಿರ್ತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಈ ಒಂದು ನಿರ್ಲಕ್ಷ್ಯಕ್ಕೆ ಯಾರು ಕಾರಣ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ ಆಗಿರ್ತಕ್ಕಂಥದ್ದು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಜೊತೆಗೆ PWD ಎರಡೂ ಇಲಾಖೆಗಳು ಈ ವಿಚಾರದಲ್ಲಿ ಬೇಜವಾಬ್ದಾರಿ ತೋರಿಸಿದಾವೆ ಅಂತಾನೆ ಹೇಳ್ಬೋದು. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ. ಹೊಸಪೇಟೆಯಲ್ಲಿ ಚೆನ್ನಾಗಿರೋ ರಸ್ತೆಗೆ ಡಾಂಬರೀಕರಣ ಮಾಡಿ ಕೋಟಿ ಕೋಟಿ ಹಣ ನುಂಗಿದ ಆರೋಪ ಕೇಳಿ ಬಂದಿದೆ. ವಿಜಯನಗರ ಜಿಲ್ಲಾ ಕೇಂದ್ರ ಹೊಸಪೇಟೆ ನಗರದಲ್ಲಿ ರಸ್ತೆ ಮೇಲೆ ರಸ್ತೆ ಅಭಿವೃದ್ಧಿಪಡಿಸಿ ಕೋಟ್ಯಂತರ ರೂಪಾಯಿ ಹಣ ಗುಳುಂ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 1 ಕಿಲೋಮೀಟರ್ ರಸ್ತೆಯನ್ನ ಅಭಿವೃದ್ಧಿಪಡಿಸೋದಕ್ಕೆ ಹೋಗಿ ಈ ಅಕ್ರಮ ಎಸಗಲಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಹಲವು ಕಡೆ ರಸ್ತೆಗಳು ಹಾಳಾಗಿದ್ರೆ ಮತ್ತೊಂದು ಕಡೆ ಚೆನ್ನಾಗಿರ್ತಕ್ಕಂತಹ ರಸ್ತೆಗಳ ಮೇಲೆ ಮತ್ತೆ ರಸ್ತೆಗಳನ್ನ ಹಾಕ್ತಾ ಇರ್ತಕ್ಕಂತಹ ಒಂದು ಸನ್ನಿವೇಶ ನಡೆದಿರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಏನು ಸರ್ಕಾರಿ 100 ಹಾಸಿಗೆ ಆಸ್ಪತ್ರೆ ಇದೆ, ಆ 100 ಹಾಸಿಗೆ ಆಸ್ಪತ್ರೆಯ ಒಂದು ರಸ್ತೆ ಏನಿದೆ ಅಲ್ಲಿಂದ ಕಾಲೇಜ್ ರೋಡ್ಗೆ ರಸ್ತೆಯನ್ನು ಸಂಪರ್ಕ ಕಲ್ಪಿಸ್ತಕ್ಕಂಥ ರಸ್ತೆ. ಈ ರಸ್ತೆ ಬಹಳ ಚೆನ್ನಾಗೇ ಇತ್ತು, ಆದ್ರೆ ಈ ರಸ್ತೆ ಮೇಲೆ
ಮತ್ತೆ ರಸ್ತೆ ಹಾಕಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ತೋರಿಕೆಗೆ ಆಡಳಿತ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಅದರ ಜೊತೆಗೆ ಸಾಕಷ್ಟು ರಸ್ತೆ ಬೇರೆ ಬೇರೆ ಕಡೆ ಹಾಳಾಗಿದೆ. ಆದ್ರೆ ಆ ರಸ್ತೆಗಳನ್ನ ಸರಿಯಾಗಿ ಮಾಡ್ಲಾರ್ದೆ ಇರ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ರಸ್ತೆಗಳನ್ನ ಅದರ ಮೇಲೆ ಮತ್ತೆ ಡಾಂಬರೀಕರಣ ಮಾಡ್ತಕ್ಕಂಥದ್ದು, ಮಾಡಿರ್ತಕ್ಕಂಥ ಡಾಂಬರೀಕರಣ ಕೂಡ ಅರೆಬರೆ ಆಗಿರ್ತಕ್ಕಂಥದ್ದು, ಕಂಪ್ಲೀಟ್ ಮಾಡದೇ ಇರ್ತಕ್ಕಂಥದ್ದು. ಏನು ಕಳೆದ ಆಗಸ್ಟ್ ಅಲ್ಲಿ ಈ ಒಂದು ರಸ್ತೆಗೆ ಅನುಮೋದನೆಯನ್ನ ಪಡೆಯಲಾಗ್ತದೆ. ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಹಣದಿಂದ ಈ ಒಂದು ರಸ್ತೆಯನ್ನ ಮಾಡಲಾಗಿದೆ. ಅದಕ್ಕೆ ಮೂಲ ಕಾರಣ ಏನು, ಚೆನ್ನಾಗಿಲ್ದಂತಹ ರಸ್ತೆಗಳನ್ನ ತೋರಿಸಿ ಅಂತೇಳಿ PWDಗೆ ಹೇಳಿದ್ರೆ, ಆದ್ರೆ ಇಲ್ಲಿ ಇರ್ತಕ್ಕಂತಹ ಚೆನ್ನಾಗಿರ್ತಕ್ಕಂತಹ ರಸ್ತೆಗಳನ್ನೇ ತೋರಿಸಿ ಮತ್ತೆ ಅದರ ಮೇಲೆನೆ ಡಾಂಬರೀಕರಣ ಮಾಡಿರ್ತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಈ ಒಂದು ನಿರ್ಲಕ್ಷ್ಯಕ್ಕೆ ಯಾರು ಕಾರಣ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ ಆಗಿರ್ತಕ್ಕಂಥದ್ದು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಜೊತೆಗೆ PWD ಎರಡೂ ಇಲಾಖೆಗಳು ಈ ವಿಚಾರದಲ್ಲಿ ಬೇಜವಾಬ್ದಾರಿ ತೋರಿಸಿದಾವೆ ಅಂತಾನೆ ಹೇಳ್ಬೋದು. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ. ಹೊಸಪೇಟೆಯಲ್ಲಿ ಚೆನ್ನಾಗಿರೋ ರಸ್ತೆಗೆ ಡಾಂಬರೀಕರಣ ಮಾಡಿ ಕೋಟಿ ಕೋಟಿ ಹಣ ನುಂಗಿದ ಆರೋಪ ಕೇಳಿ ಬಂದಿದೆ. ವಿಜಯನಗರ ಜಿಲ್ಲಾ ಕೇಂದ್ರ ಹೊಸಪೇಟೆ ನಗರದಲ್ಲಿ ರಸ್ತೆ ಮೇಲೆ ರಸ್ತೆ ಅಭಿವೃದ್ಧಿ ಪಡಿಸಿ ಕೋಟ್ಯಂತರ ರೂಪಾಯಿ ಹಣ ಗುಳುಂ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 1 ಕಿಲೋಮೀಟರ್ ರಸ್ತೆಯನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಹೋಗಿ ಈ ಅಕ್ರಮ ಎಸಗಲಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಹಲವು ಕಡೆ ರಸ್ತೆಗಳು ಹಾಳಾಗಿದ್ರೆ ಮತ್ತೊಂದು ಕಡೆ ಚೆನ್ನಾಗಿರ್ತಕ್ಕಂತಹ ರಸ್ತೆಗಳ ಮೇಲೆ ಮತ್ತೆ ರಸ್ತೆಗಳನ್ನ ಹಾಕ್ತಾ ಇರ್ತಕ್ಕಂತಹ ಒಂದು ಸನ್ನಿವೇಶ ನಡೆದಿರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಏನು ಸರ್ಕಾರಿ 100 ಹಾಸಿಗೆ ಆಸ್ಪತ್ರೆ ಇದೆ, ಆ 100 ಹಾಸಿಗೆ ಆಸ್ಪತ್ರೆಯ ಒಂದು ರಸ್ತೆ ಏನಿದೆ, ಅಲ್ಲಿಂದ ಕಾಲೇಜ್ ರೋಡ್ಗೆ ರಸ್ತೆಯನ್ನು ಸಂಪರ್ಕ ಕಲ್ಪಿಸ್ತಕ್ಕಂಥ ರಸ್ತೆ. ಈ ರಸ್ತೆ ಬಹಳ ಚೆನ್ನಾಗೇ ಇತ್ತು. ಆದ್ರೆ ಈ ರಸ್ತೆ ಮೇಲೆ ಮತ್ತೆ ರಸ್ತೆ ಹಾಕಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ತೋರಿಕೆಗೆ ಆಡಳಿತ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಅದರ ಜೊತೆಗೆ ಸಾಕಷ್ಟು ರಸ್ತೆ ಬೇರೆ ಬೇರೆ ಕಡೆ ಹಾಳಾಗಿದೆ. ಆದ್ರೆ ಆ ರಸ್ತೆಗಳನ್ನ ಸರಿಯಾಗಿ ಮಾಡ್ಲಾರ್ದೆ ಇರ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ರಸ್ತೆಗಳನ್ನ ಅದರ ಮೇಲೆ ಮತ್ತೆ ಡಾಂಬರೀಕರಣ ಮಾಡ್ತಕ್ಕಂಥದ್ದು, ಮಾಡಿರ್ತಕ್ಕಂಥ ಡಾಂಬರೀಕರಣ ಕೂಡ ಅರೆಬರೆ ಆಗಿರ್ತಕ್ಕಂಥದ್ದು, ಕಂಪ್ಲೀಟ್ ಮಾಡದೇ ಇರ್ತಕ್ಕಂಥದ್ದು. ಏನು ಕಳೆದ ಆಗಸ್ಟ್ ಅಲ್ಲಿ ಈ ಒಂದು ರಸ್ತೆಗೆ ಅನುಮೋದನೆಯನ್ನ ಪಡೆಯಲಾಗ್ತದೆ. ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಹಣದಿಂದ ಈ ಒಂದು ರಸ್ತೆಯನ್ನ ಮಾಡಲಾಗಿದೆ. ಅದಕ್ಕೆ ಮೂಲ ಕಾರಣ ಏನು, ಚೆನ್ನಾಗಿಲ್ದಂತಹ ರಸ್ತೆಗಳನ್ನ ತೋರಿಸಿ ಅಂತೇಳಿ PWDಗೆ ಹೇಳಿದ್ರೆ, ಆದ್ರೆ ಇಲ್ಲಿ ಇರ್ತಕ್ಕಂತಹ ಚೆನ್ನಾಗಿರ್ತಕ್ಕಂತಹ ರಸ್ತೆಗಳನ್ನೇ ತೋರಿಸಿ ಮತ್ತೆ ಅದರ ಮೇಲೆನೆ ಡಾಂಬರೀಕರಣ ಮಾಡಿರ್ತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಈ ಒಂದು ನಿರ್ಲಕ್ಷ್ಯಕ್ಕೆ ಯಾರು ಕಾರಣ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ ಆಗಿರ್ತಕ್ಕಂಥದ್ದು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಜೊತೆಗೆ PWD ಎರಡೂ ಇಲಾಖೆಗಳು ಈ ವಿಚಾರದಲ್ಲಿ ಬೇಜವಾಬ್ದಾರಿ ತೋರಿಸಿದಾವೆ ಅಂತಾನೆ ಹೇಳ್ಬೋದು. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ. ಹೊಸಪೇಟೆಯಲ್ಲಿ ಚೆನ್ನಾಗಿರೋ ರಸ್ತೆಗೆ ಡಾಂಬರೀಕರಣ ಮಾಡಿ ಕೋಟಿ ಕೋಟಿ ಹಣ ನುಂಗಿದ ಆರೋಪ ಕೇಳಿ ಬಂದಿದೆ. ವಿಜಯನಗರ ಜಿಲ್ಲಾ ಕೇಂದ್ರ ಹೊಸಪೇಟೆ ನಗರದಲ್ಲಿ ರಸ್ತೆ ಮೇಲೆ ರಸ್ತೆ ಅಭಿವೃದ್ಧಿ ಪಡಿಸಿ ಕೋಟ್ಯಂತರ ರೂಪಾಯಿ ಹಣ ಗುಳುಂ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 1 ಕಿಲೋಮೀಟರ್ ರಸ್ತೆಯನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಹೋಗಿ ಈ ಅಕ್ರಮ ಎಸಗಲಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಹಲವು ಕಡೆ ರಸ್ತೆಗಳು ಹಾಳಾಗಿದ್ರೆ ಮತ್ತೊಂದು ಕಡೆ ಚೆನ್ನಾಗಿರ್ತಕ್ಕಂತಹ ರಸ್ತೆಗಳ ಮೇಲೆ ಮತ್ತೆ ರಸ್ತೆಗಳನ್ನ ಹಾಕ್ತಾ ಇರ್ತಕ್ಕಂತಹ ಒಂದು ಸನ್ನಿವೇಶ ನಡೆದಿರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಏನು ಸರ್ಕಾರಿ 100 ಹಾಸಿಗೆ ಆಸ್ಪತ್ರೆ ಇದೆ, ಆ 100 ಹಾಸಿಗೆ ಆಸ್ಪತ್ರೆಯ ಒಂದು ರಸ್ತೆ ಏನಿದೆ, ಅಲ್ಲಿಂದ ಕಾಲೇಜ್ ರೋಡ್ಗೆ ರಸ್ತೆಯನ್ನು ಸಂಪರ್ಕ ಕಲ್ಪಿಸ್ತಕ್ಕಂಥ ರಸ್ತೆ. ಈ ರಸ್ತೆ ಬಹಳ ಚೆನ್ನಾಗೇ ಇತ್ತು. ಆದ್ರೆ ಈ ರಸ್ತೆ ಮೇಲೆ ಮತ್ತೆ ರಸ್ತೆ ಹಾಕಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ತೋರಿಕೆಗೆ ಆಡಳಿತ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಅದರ ಜೊತೆಗೆ ಸಾಕಷ್ಟು